ಬಾಕ್ಸಿಂಗ್ನಲ್ಲಿ ಪುರುಷ ನಡೆದರೆ ಓಕೆ, ಮಹಿಳೆ ನಡುವೆ ನಡೆದರೆ ಓಕೆ. ಆದರೆ ಒಂದು ಮಹಿಳೆಯ ವಿರುದ್ಧ ಒಬ್ಬ ಪುರುಷ ಬಾಕ್ಸಿಂಗ್ನಲ್ಲಿ ಫೈಟ್ ಮಾಡೋಕೆ ನಿಂತರೆ ಏನಾಗುತ್ತೆ? ಇಮ್ಯಾನ್ ಖಲೀಫಾ ಅಂತ ಅಲ್ಜೇರಿಯಾದ ವ್ಯಕ್ತಿ ಮತ್ತು ಇಟಲಿಯ ಆಂಜೆಲಾ ಕ್ಯಾರಿನಿ ಅವರಿಬ್ಬರ ನಡುವೆ ಫೈಟ್. ಎರಡು ಪಂಚ್ ಬಲವಾಗಿ ಕೊಡ್ತಾರೆ. ಇಮ್ಯಾನ್ ಖಲೀಫ್ ಕೊಟ್ಟ ಹೊಡೆತಕ್ಕೆ ಆಂಜೆಲಾ ಕ್ಯಾರಿನಿ ಆಡಲಿಕ್ಕೆ ಸಾಧ್ಯ ಆಗಲ್ಲ. ಹೇಳ್ತಾಳೆ, ಇಲ್ಲ ನಂಗೆ ಆಟ ಬೇಡ, ನಾನು ಆಟ ಬಿಟ್ಬಿಡ್ತೀನಿ ಅಂತ. ಮಹಿಳೆಯರು ಆಡುವ ಆಟದಲ್ಲಿ ಪುರುಷರಿಗೆ ಎಂಟ್ರಿ ಕೊಡಬೇಡಿ ಅನ್ನುವ ಅರ್ಥದಲ್ಲಿ ಎಲಾನ್ ಮಸ್ಕ್ ಇಂದ ಹಿಡಿದು ಇಟಲಿಯ ಪ್ರಧಾನಿ ತನಕ ಎಲ್ಲರೂ ಟ್ವೀಟ್ ಮಾಡ್ತಾರೆ. ಆ ಇಮ್ಯಾನ್ ಖಲೀಫ್ ಮೇಲೆ ಇಷ್ಟೆಲ್ಲ ಇತಿಹಾಸ, ಕರಾಳ ಇತಿಹಾಸ ಇದೆ ಅಂತ ಗೊತ್ತಿದ್ರು ಸಹಿತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಯಾಕೆ ಮಾಡಿಕೊಟ್ರಿ? ಮಹಿಳೆಗೆ ಹಂಗೆ ಹೊಡೆದು ಬಿಟ್ರೆ, ಹಂಗೆ ಪಂಚ್ ಮಾಡಿಬಿಟ್ರೆ, 46 ಸೆಕೆಂಡ್ ಒಳಗೆ ಆಟ ಮುಗಿಸ್ಬಿಟ್ರೆ ಹೆಂಗೆ ಅಕ್ಸೆಪ್ಟ್ ಮಾಡೋದು? ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಒಂದು ಬಾಕ್ಸಿಂಗ್ ನಡೀತಾ ಇರುತ್ತೆ. ಬಾಕ್ಸಿಂಗ್ನಲ್ಲಿ ಪುರುಷ ನಡೆದರೆ ಓಕೆ, ಮಹಿಳೆ ನಡುವೆ ನಡೆದರೆ ಓಕೆ. ಆದರೆ ಒಂದು ಮಹಿಳೆಯ ವಿರುದ್ಧ ಒಬ್ಬ ಪುರುಷ ಬಾಕ್ಸಿಂಗ್ನಲ್ಲಿ ಫೈಟ್ ಮಾಡೋಕೆ ನಿಂತರೆ ಏನಾಗುತ್ತೆ? ಡೌಟೇ ಬೇಡ, ಪುರುಷ ಎನ್ನಿಸಿಕೊಂಡವನು ಮಹಿಳೆಯ ಎದುರು ಗೆಲ್ಲುವ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂದರೆ ಬಲ ಮತ್ತು ಬಯಾಲಜಿಕಲಿ ಸ್ಟ್ರೆಂತ್ ಪ್ರಕಾರ ಪುರುಷರಿಗೆ ಜಾಸ್ತಿ ಬಲ ಇರುತ್ತೆ. ಇದು ಈ ಥರದ ಬಾಕ್ಸಿಂಗು ನಮ್ಮೂರಲ್ಲೋ, ನಿಮ್ಮೂರಲ್ಲೋ, ಹಳ್ಳಿಲೋ, ಗಲ್ಲಿಲೋ ನಡೆದರೆ ಓಕೆ. ಆದರೆ ಒಲಿಂಪಿಕ್ಸ್ನಂತಹ ಕ್ರೀಡಾಕೂಟದಲ್ಲಿ ನಡೆದರೆ ಹೇಗೆ? ಎಸ್, ಆ ಥರದ್ದೊಂದು ಘಟನೆ ನಡೆದಿದೆ. ಅದು ಈ ಸಲದ ಒಲಿಂಪಿಕ್ಸ್ 2024 ಪ್ಯಾರಿಸ್ನಲ್ಲಿ ನಡೆಯುತ್ತಿರುವಂತಹ ಕ್ರೀಡಾಕೂಟದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. 66 kg ತೂಕದ ಆ ಒಂದು ಕ್ಯಾಟಗರಿಯಲ್ಲಿ ಬಾಕ್ಸಿಂಗ್ ಫೈಟ್ ನಡೀಬೇಕಾಗಿತ್ತು. ಅಲ್ಲಿ ಇಮ್ಯಾನ್ ಖಲೀಫಾ ಅಂತ ಅಲ್ಜೇರಿಯಾದ ವ್ಯಕ್ತಿ ಮತ್ತು ಇಟಲಿಯ ಆಂಜೆಲಾ ಕ್ಯಾರಿನಿ ಅವರಿಬ್ಬರ ನಡುವೆ ಫೈಟ್. ಆಂಜೆಲಾ ಕ್ಯಾರಿನಿ ಬರ್ತಾರೆ, ಮಹಿಳೆ. ಅಟ್ ದ ಸೇಮ್ ಟೈಮ್ ಇಮ್ಯಾನ್ ಖಲೀಫೇನು ಬರ್ತಾನೆ. ಯಾಕಂದರೆ ಬಯೋಲಾಜಿಕಲಿ ಹಿ ಈಸ್ ಮ್ಯಾನ್ ಅನ್ನೋದು ಈ ಹಿಂದೆ ಪ್ರೂವ್ ಆಗಿತ್ತು. ಆ ವ್ಯಕ್ತಿ ಈ ಹಿಂದೆ ಬಯೋಲಾಜಿಕಲಿ ವಿಮನ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನುವ ಕಾರಣಕ್ಕೆ 3-4 ಸಲ ಆತನನ್ನು ಬ್ಯಾನ್ ಮಾಡಲಾಗಿತ್ತು. ಭಾರತದಲ್ಲೂ ಸಹಿತ ಇದೇ ಜೈವಿಕ ಪರೀಕ್ಷೆಯಲ್ಲಿ ಆತ ಫೇಲ್ ಆಗಿದ್ದ ಎನ್ನುವ ಕಾರಣಕ್ಕೆ ಅವನಿಗೆ ಆಡಿಸಲಿಲ್ಲ. ಇದೆಲ್ಲವನ್ನ ಗೊತ್ತಿದ್ದು ಸಹಿತ ಈ ಸಲಹದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅಲ್ಜೇರಿಯಾ ಪರವಾಗಿ ಇಮ್ಯಾನ್ ಖಲೀಫ್ ಇಮ್ಯಾನ್ ಖಲೀಫ್ಗೆ ಸ್ಪರ್ಧಿಸೋದಕ್ಕೆ ಅವಕಾಶ ಸಿಗುತ್ತೆ. ಎಷ್ಟು ವಿಚಿತ್ರ ಅಂತಂದರೆ, ಇಟಲಿಯ ಆಂಜೆಲಾ ಕ್ಯಾರಿನಿ ಬರ್ತಾರೆ, ಬಂದು ಆಟ ಶುರುವಾಗಿ 45 ಸೆಕೆಂಡ್ ಒಳಗಡೆ ಇಮ್ಯಾನ್ ಖಲೀಫ್ ಅವ್ರನ್ನ ಹೊಡೆದು ಉಳಿಸ್ತಾರೆ. ಎರಡು ಪಂಚ್ ಬಲವಾಗಿ ಕೊಡ್ತಾರೆ. ಇಮ್ಯಾನ್ ಖಲೀಫ್ ಕೊಟ್ಟ ಹೊಡೆತಕ್ಕೆ ಆಂಜೆಲಾ ಕ್ಯಾರಿನಿ ಆಡಲಿಕ್ಕೆ ಸಾಧ್ಯ ಆಗಲ್ಲ. ಹೇಳ್ತಾಳೆ, ಇಲ್ಲ ನಂಗೆ ಆಟ ಬೇಡ, ನಾನು ಆಟ ಬಿಟ್ಬಿಡ್ತೀನಿ ಅಂತ. ಗೊತ್ತಾಗುತ್ತಲ್ಲ ಹೊಡೆತ ಒಬ್ಬ ಬಾಕ್ಸರ್ಗೆ, ನೋ, ಇಟ್ಸ್ ನಾಟ್ ಅ ಫೀಮೇಲ್ ಪಂಚ್, ಇದೊಂದು ಮಹಿಳೆ ಹೊಡಿತಾ ಇರೋ ಹೊಡೆತ ಅಲ್ಲ ಅಂತ ಗೊತ್ತಾಗುತ್ತಲ್ಲ. ಬಿಕ್ಕಿ ರಿಂಗ್ ಒಳಗಡೆನೆ ಹತ್ತು ಆಟ ಬಿಡ್ತಾಳೆ. ಆಕೆ ಆಟ ಬಿಟ್ಲು ಎನ್ನುವ ಕಾರಣಕ್ಕೆ ಅದೇ ಸ್ಪರ್ಧೆಯಲ್ಲಿ ಅದೇ ಇಮ್ಯಾನ್ ಖಲೀಫ್ನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಯಾವಾಗ ಈ ಘೋಷಣೆ ಆಗುತ್ತೋ ಇಡೀ ವಿಶ್ವದಾದ್ಯಂತ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಮಹಿಳೆಯರು ಆಡುವ ಆಟದಲ್ಲಿ ಪುರುಷರಿಗೆ ಎಂಟ್ರಿ ಕೊಡಬೇಡಿ ಅನ್ನುವ ಅರ್ಥದಲ್ಲಿ ಎಲಾನ್ ಮಸ್ಕ್ ಇಂದ ಹಿಡಿದು ಇಟಲಿಯ ಪ್ರಧಾನಿ ತನಕ ಎಲ್ಲರೂ ಟ್ವೀಟ್ ಮಾಡ್ತಾರೆ. ನೀವೇ ಯೋಚನೆ ಮಾಡಿ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫೋಟೋದಲ್ಲಿ ತೋರಿಸ್ತಾ ಇದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ ಪುರುಷ ಲಕ್ಷಣಗಳಿದೆ ಆ ದೇಹದಲ್ಲಿ. ಪಾಪ ಈಕೆಗೆ ಹೆಂಗಾಗಿರಬೇಕು? ಆ ಒಲಿಂಪಿಕ್ಸ್ನಂತಹ ಅಖಾಡಕ್ಕೆ ಬಂದು ನಿಲ್ಲೋದೇ ಇದೆಯಲ್ಲ, ಅದೇ ಬಹಳ ದೊಡ್ಡ ಸಾಧನೆ ಮಾಡಿರ್ಬೇಕು. ಅದಕ್ಕೆ ಆ ಸಾಧನೆಯನ್ನು ಮಾಡಿರುವಂತಹ ಒಂದು ಹೆಣ್ಣುಮಗಳಿಗೆ ಈ ತರಹದ ಅನ್ಯಾಯ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಆಗಿಬಿಟ್ರೆ ಹೇಗಾಗಬೇಕು? ಇವಾಗ ಇಷ್ಟೆಲ್ಲ ಗೊತ್ತಿದ್ದು ಸಹಿತ ಆ ಇಮ್ಯಾನ್ ಖಲೀಫ್ ಮೇಲೆ ಇಷ್ಟೆಲ್ಲ ಇತಿಹಾಸ, ಕರಾಳ ಇತಿಹಾಸ ಇದೆ ಅಂತ ಗೊತ್ತಿದ್ರು ಸಹಿತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಯಾಕೆ ಮಾಡಿಕೊಟ್ರಿ ಅಂತ ಹೇಳಿ ವಿಶ್ವದ ದಿಗ್ಗಜರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಸ್ಪೆಷಲಿಸ್ಟ್ಗಳು, ಸ್ಪೋರ್ಟ್ಸ್ ರಿಪೋರ್ಟರ್ಸ್ಗಳು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಕ್ಕೂಟ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದೆ. ಬೇರೆ ದೇಶದ ಕ್ರೀಡಾ ಒಕ್ಕೂಟಗಳು ಅದನ್ನು ಪ್ರಶ್ನೆ ಮಾಡ್ತಾ ಇದೆ. ಅಫ್ಕೋರ್ಸ್ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಯಾರು ಒಪ್ಕೊಳ್ಳೋಕೆ ಸಾಧ್ಯ? ಮಹಿಳೆಯರ ಕ್ರೀಡಾಕೂಟ ಅಂದರೆ ಮಹಿಳೆಯರಿಗೆ ಸಂಬಂಧಿಸಿದ ಒಂದು ಸ್ಪರ್ಧೆಯೊಳಗೆ ಪುರುಷ ಲಕ್ಷಣಗಳಿರುವ ಅಥವಾ ಜೈವಿಕ ಪುರುಷ ಅಂತ ಕರೆಸ್ಕೊಳ್ಳುವಂತಹ ವ್ಯಕ್ತಿ ಬಂದು ಎದುರ ಒಂದು ಮಹಿಳೆಗೆ ಹಂಗೆ ಹೊಡೆದು ಬಿಟ್ರೆ, ಹಂಗೆ ಪಂಚ್ ಮಾಡಿಬಿಟ್ರೆ, 46 ಸೆಕೆಂಡ್ ಒಳಗೆ ಆಟ ಮುಗಿಸ್ಬಿಟ್ರೆ ಹೆಂಗೆ ಅಕ್ಸೆಪ್ಟ್ ಮಾಡೋದು? ಮಹಿಳೆಯರನ್ನ ಹಲ್ಲೆ ಮಾಡೋದು ಸಹಿತ ಒಲಿಂಪಿಕ್ಸ್ನ ಒಂದು ಕ್ರೀಡೆ ಅಂತ ಎಲ್ಲ ಕಡೆ ಟ್ರೋಲ್ ಮಾಡ್ತಾ ಇದ್ದಾರೆ.
ಈ ಸಲದ ಒಲಿಂಪಿಕ್ಸ್ ಬೇರೆ ಬೇರೆ ಕಾರಣಗಳಿಗೆ ಸಾಕಷ್ಟು ವಿವಾದಕ್ಕೆ ಒಳಗಾಗಿತ್ತು. ಆದರೆ ಇದಿದೆಯಲ್ಲ, ಇದು ಅಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ. ಯೋಚನೆ ಮಾಡಿ, ಯಾವುದೋ ನಮ್ಮನೆ ಹೆಣ್ಮಗಳೇ, ನಮ್ಮ ದೇಶದ ಹೆಣ್ಮಗಳೇ ಹೋಗಿ ಒಬ್ಬ ಪುರುಷನಿಂದ ಹೀಗೆ ಮಹಿಳಾ ಬಾಕ್ಸಿಂಗ್ ಟೂರ್ನಿಯಲ್ಲೋ ಫೈಟ್ನಲ್ಲೋ ಹೊಡೆತ ತಿನ್ಕೊಂಡು ಬಂದರೆ ಸಹಿಸ್ಕೊಳಕ್ಕಾಗತ್ತಾ? ಒಪ್ಕೊಳ್ಳೋಕ್ಕಾಗತ್ತಾ? ಆದರೆ ದುರಂತ ಏನು ಅಂತಂದರೆ, ಇದೇ ಇಮ್ಯಾನ್ ಖಲೀಫ್ ಏನೂ ಆಗಿಲ್ಲ ಅನ್ನೋ ಹಾಗೆ ನಾನು ಮುಂದಿನ ಪಂದ್ಯಗಳನ್ನು ಗೆಲ್ಲೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನನಗೆ ಈ ಗೆಲುವು ಬಹಳ ಖುಷಿ ಕೊಟ್ಟಿದೆ ಅನ್ನೋ ಅರ್ಥದಲ್ಲಿ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾನೆ. ದ ಸೇಮ್ ಟೈಮ್ ಅಲ್ಜೇರಿಯಾದ ಒಲಿಂಪಿಕ್ಸ್ ಕಮಿಟಿ ಏನಿದೆ, ದೇಶದ ಕಮಿಟಿ, ಅವರೂ ಸಹಿತ ಇದು ದೇಶ ವಿದೇಶದ ಬೇರೆ ಬೇರೆ ಮಾಧ್ಯಮಗಳು ಮಾಡ್ತಾ ಇರುವಂತಹ ಎಡವಟ್ಟು, ನಮ್ಮ ದೇಶದ ಮೇಲೆ, ನಮ್ಮ ಕ್ರೀಡಾಪಟುವಿನ ಮೇಲೆ ಮಾಡ್ತಾ ಇರುವಂತಹ ಏನೋ ಒಂಥರ ಮಾಧ್ಯಮ ದೌರ್ಜನ್ಯ, ಬೇಕಂತಾನೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ ಅಲ್ಜೇರಿಯಾ ಸಹಿತ ಮಾತಾಡ್ತಾ ಇದೆ. ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ಹೌದು, ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ ಅಂತ ಹೇಳಿ ಅದನ್ನು ವಾಪಸ್ ತಗೊಂಡಿದ್ರಾಗಿತ್ತು. ಆದರೆ ಅಲ್ಜೇರಿಯಾದಂತಹ ಒಂದು ದೇಶ ಇಂತಹ ತಪ್ಪನ್ನು ಒಪ್ಪಿಕೊಳ್ಳದೆ ಇವತ್ತು ಇಮ್ಯಾನ್ ಖಲೀಫ್ನ ಸಪೋರ್ಟ್ ಮಾಡ್ಕೊಂಡು ನಿಂತಿದೆ. ಇಲ್ಲಿ ನಿಜಕ್ಕೂ ಬೇಜಾರಾಗೋದು ಆಂಜೆಲಾ ಕ್ಯಾರಿನಿ ಬಗ್ಗೆ. ಯಾಕಂತಂದ್ರೆ ಅಂದ್ರೆ ಅವ್ರಿಗೂ ಏನು ಇತಿಹಾಸ ಗೊತ್ತಿರಲ್ಲ ಅಂತಲ್ಲ. ಬಾಕ್ಸಿಂಗ್ ವಿಭಾಗದಲ್ಲಿ ಯಾವ್ಯಾವ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಿರುತ್ತೆ, ತನ್ನ ವಿರುದ್ಧ ಸ್ಪರ್ಧಿಸೋರು ಯಾರು, ಏನಾಗಿರುತ್ತೆ ಅಂತ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಒಲಿಂಪಿಕ್ಸ್ ಕಮಿಟಿಯೇ ಅದಕ್ಕೆ ಆಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಆಡಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಹೌದು, ಅನಿವಾರ್ಯವಾಗಿ ನಾನು ಆಡಲೇಬೇಕು ಅಂದಾಗ ರಿಂಗ್ ಒಳಗೆ ಬರ್ತಾರೆ. ಆದರೆ 40-45 ಸೆಕೆಂಡ್ ಒಳಗಡೆ ಸಾಧ್ಯವೇ ಇಲ್ಲ ಎದುರಿಸೋಕೆ ಅಂತ ಗೊತ್ತಾದಾಗ ಅನಿವಾರ್ಯವಾಗಿ ರಿಂಗ್ನಿಂದ ಹೊರಗಡೆ ಹೋಗಬೇಕಾಗುತ್ತೆ, ತನ್ನ ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ. ಅಂಥದ್ದೇ ಪರಿಸ್ಥಿತಿ ಇಟಲಿಯ ಈ ಆಂಜೆಲಾ ಕ್ಯಾರಿನಿಗೂ ಬಂದಿರೋದು. ಇಟ್ಸ್ ಅನ್ಫಾರ್ಚುನೇಟ್. ಒಲಿಂಪಿಕ್ಸ್ನಲ್ಲಿ ಹೀಗೆ ಆಗಬಾರ್ದಿತ್ತು. ಇದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಥವಾ ವಿಶ್ವದ ಬೇರೆ ಬೇರೆ ನಾಯಕರು ಇದನ್ನು ಮಾತಾಡಲಿಲ್ಲ ಅಂತಂದರೆ ಬರೀ ಇಟಲಿಯ ಪ್ರಧಾನಿ ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ನಾಯಕರು ಇದ್ರ ಬಗ್ಗೆ ಮಾತಾಡಬೇಕು. ಒಲಿಂಪಿಕ್ಸ್ ಕಮಿಟಿ ಇದಕ್ಕೆ ಸಾರಿ ಕೇಳಬೇಕು. ಏನು ಆತನ ಗೆಲುವಿದೆ ಅದನ್ನು ಏನು ಡಿಸ್ಕ್ವಾಲಿಫೈ ಮಾಡಬೇಕು, ಟೂರ್ನಿಯಿಂದಲೇ ಹೊರಗೆ ಹಾಕಬೇಕು, ಜೀವನ ಪೂರ್ತಿ ಆಡದೇ ಇರೋ ಥರ ನೋಡ್ಕೋಬೇಕು. ಆಗ ಮಾತ್ರ ಈ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಒಂದು ಬೆಲೆ ಬರುತ್ತೆ. ಇಲ್ಲ ಅಂದರೆ ಮರ್ಯಾದೆ ಹೋಗುತ್ತೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.